ಕಂಡ ಬಾವಿಗೆ ಹಗಲು ಬಿದ್ದ ಯುವಕರು. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಎರಡು ಪಕ್ಷಗಳ ಮಾಜಿ ಪ್ರಧಾನಿಗಳಿಗೆ ಒದ್ದ ಮೇಲೂ ನೇಪಾಳದಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಕಂಡುದು ಅವೇ ಕಡೆಯ ಮುಖಗಳು. ದೊಂಬಿಯ ಲಾಭ ಯಾರಿಗೆ ತಿಳಿಯದಲ್ಲ ಸ್ವಾಮಿ. ಬಾಂಗ್ಲಾದೇಶದಲ್ಲಾಗಲಿ ನೇಪಾಳದಲ್ಲಾಗಲಿ ನಡೆದ ಕ್ರಾಂತಿಗಳನ್ನು ನಿಜದ ಗದ್ದುಗೆ ಅಲುಗಿಸಿದ ಪ್ರಾಮಾಣಿಕ ಕ್ರಾಂತಿಗಳು ಎಂದು ಹೇಳಲಾಗದು. ಎರಡು ಕಡೆಯ ಯುವ ಜನರು ದೊಂಬಿ ನಡೆಸಿದ್ದಾರೆ. ಈ ದೊಂಬಿಯಲ್ಲಿ ನಾಶವನ್ನೇ ಮುಖ್ಯವಾಗಿಸಿಕೊಂಡಿದ್ದರು. ಆಳುವವರ ಭ್ರಷ್ಟಾಚಾರವನ್ನು ಕೊನೆಯ ಕ್ಷಣದಲ್ಲಿ ಮುಂದಕ್ಕೆ ತರಲಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಬೇಕಾದ ಅಗತ್ಯ ಎಲ್ಲ ಕಡೆ ಇದೆ. ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವವರು ಕಡು ಭ್ರಷ್ಟರಾದರೆ ಏನು ಮಾಡುವುದು? ಅದಕ್ಕಿಂತ ಮುಖ್ಯವಾಗಿ ಯುವಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಆಳುವವರನ್ನ ಒದ್ದೋಡಿಸಿದ ಮೇಲೆ ಬಂದ ಮಧ್ಯಂತರ ವ್ಯವಸ್ಥೆಯು ಭ್ರಷ್ಟತೆಯದಾದರೆ ಏನು ಮಾಡುವುದು? ಈಗ ಬಾಂಗ್ಲಾದೇಶದಲ್ಲಾಗಲಿ ನೇಪಾಳದಲ್ಲಾಗಲಿ ಎದ್ದು ಕಾಣುವ ಸಮಸ್ಯೆಯಾಗಿದೆ. ಕ್ರಾಂತಿಕಾರಿಗಳು ಬಾಂಗ್ಲಾದೇಶದಲ್ಲಿ ಹಾಲಿ ಇದ್ದ ಪ್ರಧಾನಿಯನ್ನ ಓಡುವಂತೆ ಮಾಡಿದ್ದರು. ಆದರೆ ಭ್ರಷ್ಟ ಮಾಜಿ ಪ್ರಧಾನಿಗೆ ರಕ್ಷಣೆ ನೀಡಿದ್ದರು. ಅವರ ಸೆರೆಮನೆ ಕೈದಿಗಳು ಪರಾರಿಯಾಗಿ ಆರಾಮವಾಗಿರುವಂತಹ ವ್ಯವಸ್ಥೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಯುವಕರು ಒಮ್ಮೆಲೆ ಇಷ್ಟೊಂದು ಪ್ರಮಾಣದಲ್ಲಿ ಕುದಿದೇಳಲು ಮುಖ್ಯವಾಗಿ ಕಾರಣವಾಗಿದ್ದುದು ಜಾಲತಾಣ ಹೋರಾಟದ ಕರೆಗಳು. ಅವುಗಳಲ್ಲಿ ದಿಟ ಮೀರಿದ ಸಟೆಗಳು ತುಂಬ ಇದ್ದವು ಎಂದು ಹೇಳಲಾಗಿದೆ. ಎಲ್ಲೇ ಆಗಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಯಲೇಬೇಕು. ಆದರೆ ನೇಪಾಳದಲ್ಲಿ ಜಾಲತಾಣ ಸೇವಾ ಸಂಸ್ಥೆಗಳು ಸ್ಥಳೀಯ ಕಾನೂನಿನಂತೆ ನೋಂದಾಯಿಸಿಕೊಂಡಿಲ್ಲ ಎಂದು ಸರ್ಕಾರ ಅವನ್ನು ನಿಷೇಧಿಸಿತ್ತು. ಅದನ್ನು ಪ್ರತಿಭಟಿಸುವವರು ದೇಶದ ಕಾನೂನನ್ನು ಗೌರವಿಸದವರು ಎಂದು ಪರಿಗಣಿಸಬೇಕಾಗುತ್ತದೆ. ಅಮೆರಿಕದ ಜಾಲತಾಣ ಸೇವಾ ಸಂಸ್ಥೆಗಳು ನೋಂದಾಯಿಸಿಕೊಂಡಿರಲಿಲ್ಲ. ಅಲ್ಲಿ ಕೆಲವರಿಗೆ ಎಲ್ಲಾದರೂ ಹಣವನ್ನು ಚೆಲ್ಲಿ ಕ್ರಾಂತಿ ಮಾಡಿಸುವ ತಾಕತ್ತು ಇದೆ. ಅದು ನೇಪಾಳದಲ್ಲೂ ನಡೆದಿದೆ. ಯುವಕರು ಇತ್ತೀಚಿನ ವರ್ಷಗಳಲ್ಲಿ ಜಾಲತಾಣಗಳ ಬಗೆಗೆ ಎಷ್ಟು ಒಗ್ಗಿ ಕುಗ್ಗಿ ಬಗ್ಗಿ ಹೋಗಿದ್ದಾರೆ ಎಂದರೆ ಅವರಿಗೆ ಯಾವ ನಿಯಮಾವಳಿಗಳು ಕೂಡ ಕಾಣಿಸುವುದಿಲ್ಲ. ನೇಪಾಳದಲ್ಲೂ ವಧೆಯಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಲೋಕವ್ಯಾಪಿ ಏಜೆಂಟರಿಗೆ ನೇಪಾಳದಲ್ಲಿ ಚೀನಾದ ಪ್ರಭಾವ ಇರುವುದು ಇಷ್ಟ ಇರುವ ವಿಷಯವಲ್ಲ. ಆದ್ದರಿಂದ ಈ ಅವಕಾಶವನ್ನ ಯುವಜನರು ಎತ್ತಿಕಟ್ಟಿ ಬಳಸಿಕೊಂಡವು. ಅದಕ್ಕೆ ಹಣ ಹರಿದಿರುತ್ತದೆ. ಆದರೆ ಕೋಟಿ ಕೋಟಿ ನಷ್ಟ ಅನುಭವಿಸಿದ್ದು ಜನರು ಮತ್ತು ನೇಪಾಳ. ಹಲವರು ಬೇರೆ ರೀತಿಯಲ್ಲೂ ನಷ್ಟ ಅನುಭವಿಸಿದ್ದಾರೆ. ನೇಪಾಳದಲ್ಲಿ ರಾಜಸತ್ತೆ ಕುಗ್ಗಿಸುವಲ್ಲಿ ನೇಪಾಳ ಕಾಂಗ್ರೆಸ್ಸಿನ ಪಾತ್ರ ಹಿರಿದು. ಬಹುಕಾಲ ಅಧಿಕಾರದಲ್ಲಿ ಇದ್ದವರು ಅವರು. ರಾಜ ಇರುವಾಗಲೇ ಅಧಿಕಾರ ಹಿಡಿದವರು. ಈಗೀಗ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದ ಕಾಲದಲ್ಲಿ ಅವರ ಅಧಿಕಾರ ಕುಗ್ಗಿತ್ತು. ಆದ್ದರಿಂದ ಅವರು ಬೀದಿಗಿಳಿದ ಯುವಕರಿಗೆ ಕುಮ್ಮಕ್ಕು ನೀಡಿದರು. ಆದರೆ ದೊಂಬಿ ಯುವಕರು ಕಾಂಗ್ರೆಸ್ ಕಮ್ಯುನಿಸ್ಟ್ ಎಂದು ನೋಡದೆ ಇಕ್ಕಡೆಯ ಮಾಜಿ ಮುಖ್ಯಮಂತ್ರಿಗಳ ಮನೆಗಳನ್ನ ಸುಟ್ಟಿದ್ದಾರೆ. ಕೈಗೆ ಸಿಕ್ಕಿದವರಿಗೆ ಒದೆದಿದ್ದಾರೆ. ಒಬ್ಬರ ಹೆಂಡತಿಯನ್ನ ಸುಟ್ಟು ಕೊಂದಿದ್ದಾರೆ. ಅಂದರೆ ಯುವಕರು ಆಳುವ ಯಾವ ಪಕ್ಷದವರನ್ನು ನಂಬಲು ತಯಾರಿರಲಿಲ್ಲ. ಆದರೆ ಒಮ್ಮೆ ಮಿಲಿಟರಿಯು ಬೀದಿಗಿಳಿಯುತ್ತಲೇ ಯುವಕರು ಮತ್ತೆ ದೊಂಬಿ ಮುಂದುವರಿಸುವುದು ಸಾಧ್ಯವಿರಲಿಲ್ಲ. ಮಿಲಿಟರಿಯು ಆಗ ಹಾಲಿ ಇದ್ದ ಪ್ರಧಾನಿ ತೊಲಗಿದ್ದರೂ ಅವರಿಗೆ ರಕ್ಷಣೆ ಕೊಟ್ಟಿತ್ತಾದ್ದರಿಂದ ಅವರಿಗೆ ಏನೂ ಆಗಿಲ್ಲ. ಆದರೆ ಮಾಜಿ ಪ್ರಧಾನಿಗಳು ಪಕ್ಷಭೇದವಿಲ್ಲದೆ ಏಟು ತಿಂದಿದ್ದಾರೆ. ಇದರ ನಡುವೆ ರಾಜಸತ್ತೆ ಮರುಸ್ಥಾಪನೆಗೆ ಪ್ರಯತ್ನಿಸುವ ಒಂದು ಗುಂಪು ಕೂಡ ಯುವಕರ ದೊಂಬಿಗೆ ಕುಮ್ಮಕ್ಕು ನೀಡಿತ್ತು. ಆದರೆ ಮತ್ತೊಮ್ಮೆ ರಾಜರ ಆಡಳಿತಕ್ಕೆ ಮರಳಲು ಬಹುತೇಕ ನೇಪಾಳಿಗರು ತಯಾರಿಲ್ಲ. ಆದ್ದರಿಂದ ಅವರು ಉರಿಯುವ ಮನೆಯ ಗಳ ಹಿರಿಯುವವರಂತೆ ಅಲ್ಲಲ್ಲಿ ದೊಂಬಿಯ ನಡುವೆಯೂ ದೋಚಿಕೊಂಡುದು ವರದಿಯಾಗಿದೆ. ದೊಂಬಿಕೋರರು ಜೆನ್ಗಳೇನೂ ಆಗಿರಲಿಲ್ಲ. ಜೀನ್ಸ್ದಾರಿ ಮನೋಭಾವದವರಾಗಿದ್ದರು. ನೇಪಾಳದ ಬಹುಸಂಖ್ಯಾಕ ಗೂರ್ಖ ಜನರು ಒಂದೇ ಸೇನೆಯಲ್ಲಿ ಇದ್ದಾರೆ. ಇಲ್ಲವೇ ಹಳ್ಳಿಗಳಲ್ಲಿ ಕುರಿ ಸಾಕಾಣೆ ಬೇಸಾಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ರಾಜಧಾನಿ ಮತ್ತು ನಗರಗಳು ಬ್ರಾಹ್ಮಣ ಕ್ಷತ್ರಿಯರು ಆಟವಾಡುವ ಕ್ಷೇತ್ರವಾಗಿತ್ತು. ಮಧ್ಯಂತರ ಸರ್ಕಾರದಲ್ಲೂ ಅವರದ್ದೇ ಆಟ. ಯುವಕರ ಹೋರಾಟ ಅಂತೆಯೇ ದೂಡಿ ಕಂತೆಯೇ ಕೂರಿಸಿದಂತೆ ಆಗಿದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವು ಹಿಲ್ಸಾ ಮೀನು ಭಾರತಕ್ಕೆ ರಫ್ತು ನಿಲ್ಲಿಸುವ ಸಣ್ಣ ವಿಷಯದಲ್ಲೂ ರಾಜಕೀಯ ಮಾಡಿತ್ತು. ನೇಪಾಳವು ಇಂಥದ್ದೇ ಮಗ್ಗಲು ಮುಳ್ಳಾಗುವ ಸಾಧ್ಯತೆ ಸ್ಪಷ್ಟವಿದೆ. ಒಟ್ಟಾರೆ ಯುವಜನರ ಹೋರಾಟವು ಮಣಿಪುರದಲ್ಲೂ ವ್ಯರ್ಥ, ನೇಪಾಳದಲ್ಲೂ ವ್ಯರ್ಥ. ಪಟ್ಟಭದ್ರರ ಕಾರುಬಾರು ಮುಂದುವರೆದಿದೆ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದ ಯುವಕರು. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗಾಗುವ ಪಟ್ಟಭದ್ರ ವ್ಯವಸ್ಥೆಯನ್ನು ಎಲ್ಲೇ ಆದರೂ ಕೆಡಹುವುದು ಅಷ್ಟು ಸುಲಭದ ವಿಷಯವಲ್ಲ. ಹೋರಾಟ ಪ್ರತಿಭಟನೆಗಳು ನೆರೆ ಬಂದಂತೆ ಬಂದರೆ ಪ್ರಯೋಜನವಿಲ್ಲ. ತೊರೆ ಹರಿದಂತೆ ಹರಿದರೆ ಏನಾದರೂ ಉಳಿದಿತ್ತು.
ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.